ನಮಸ್ಕಾರ. ಮಸಾಜ್ ಅಭ್ಯಾಸದ ಬಗ್ಗೆ ತರಬೇತಿಗೆ ಸ್ವಾಗತ. ಈ ತರಬೇತಿಯ ಕೊನೆಯಲ್ಲಿ ನಿಮ್ಮ ಗ್ರಾಹಕರ ಕೈಗಳು, ತೋಳುಗಳು ಮತ್ತು ಕಾಲುಗಳ ಮಸಾಜ್ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. Tools, equipments, machines, client chair, manicure stool, manicure table, manicure tray, manicure bowl, infrared lamp, hot plate, medium size bowl, electric manicure kit, orange wood stick, emery board, magnifying glass, cuticle pusher, cuticle clipper, nail brush, nail scissors, nail buffer, spatula, UV LED lamp. Materials: cotton, nail varnish remover, cuticle oil or cream, whitening pencil, nail varnish, cuticle remover, nail bleachers, nail strengthener, hand lotion and cream, top coat, base coat, liquid hand wash, H2O2, manicure shampoo, vegetable oil, foot cream, foot powder, paper and cotton towels. ಹಾಟ್ ಆಯಿಲ್ ಮಸಾಜ್ ಮಾಡುವುದು ಹೇಗೆ ಎಂದು ಈಗ ನಾವು ನೋಡೋಣ. ಗೀರು ಬಿದ್ದಿರುವ ಗಡಸು ಉಗುರುಗಳು ಮತ್ತು ಒಣ ಕ್ಯೂಟಿಕಲ್ಗಳನ್ನು ಮರುಸ್ಥಾಪಿಸಲು ಆಯಿಲ್ ಮ್ಯಾನಿಕ್ಯೂರ್ ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದು ಚರ್ಮವನ್ನ ಮೃದು ಮತ್ತು ಮೆತ್ತಗಾಗಿಸುತ್ತದೆ. ಉಗುರುಗಳನ್ನು ಫೈಲ್ ಮಾಡಿದ ನಂತರ ಈ ಚಿಕಿತ್ಸೆಯನ್ನು ಅಳವಡಿಸಿ ಸೋಪ್ ನೀರಿನಲ್ಲಿ ಕೈಗಳನ್ನು ಅದ್ದುವುದರ ಬದಲಿಗೆ ಬಿಸಿ ಆಯಿಲ್ ಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಕ್ಯೂಟಿಕಲ್ ರಿಮೂವರ್, ಕ್ಯೂಟಿಕಲ್ ಕ್ರೀಮ್ ಮತ್ತು ಆಯಿಲ್ ಅಗತ್ಯವಿರುವುದಿಲ್ಲ. ಅನುಕೂಲಕರ ತಾಪಮಾನಕ್ಕೆ ಆಲಿವ್ ಆಯಿಲ್ ಅನ್ನು ಬಿಸಿ ಮಾಡಿ ಸುಮಾರು 10 ನಿಮಿಷಗಳವರೆಗೆ ಗ್ರಾಹಕರ ಬೆರಳುಗಳನ್ನು ಬಿಸಿಯಾದ ತೈಲದಲ್ಲಿ ಇಡಿ. ತೈಲವನ್ನು ಬಳಸಿ ಕೈಗಳು ಮತ್ತು ಮುಂಗೈಗಳಿಗೆ ಮಸಾಜ್ ಮಾಡಿ. ಹೆಚ್ಚುವರಿ ಕ್ಯೂಟಿಕಲ್ ಅನ್ನು ತೆಗೆದುಹಾಕಿ. ಮಸಾಜ್ಗೆ ಸೂಕ್ತ ಮೀಡಿಯಂ ಆಯ್ಕೆ ಮಾಡಿ. ಆರಂಭದಲ್ಲಿ ಲಘು ವೃತ್ತಾಕಾರದ ಚಲನೆಯ ಮಸಾಜ್ ಮಾಡಿ. ಕೈಗೆ ಸಪೋರ್ಟ್ ಕೊಡಿ ಮತ್ತು ಮಣಿಕಟ್ಟಿನವರೆಗೆ ಮಸಾಜ್ ಮಾಡಿ. ವೃತ್ತಾಕಾರದಲ್ಲಿ ಹೆಬ್ಬೆರಳಿನಿಂದ ಫ್ರಿಕ್ಷನ್ಗಳನ್ನು ನೀಡಬೇಕು. ಇದರಿಂದಾಗಿ ಮುಂಗೈ ಫ್ಲೆಕ್ಚರ್ಗಳು ಮತ್ತು ಎಕ್ಸಾಟೆನ್ಷನ್ಗಳಲ್ಲಿರುವ ಟೆನ್ಷನ್ ಅನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಕೈ ಹಿಂಭಾಗಕ್ಕೆ ವೃತ್ತಾಕಾರದ ಫ್ರಿಕ್ಷನ್ ತಂತ್ರಗಳನ್ನು ಅಳವಡಿಸಿ. ಕೈಗೆ ಸಪೋರ್ಟ್ ನೀಡಿ ಮತ್ತು ಪ್ರತಿ ಬೆರಳು ಮತ್ತು ಹೆಬ್ಬೆರಳಿಗೆ ವೃತ್ತಾಕಾರದಲ್ಲಿ ಮಸಾಜ್ ಮಾಡಿ. ಇದು ಗಂಟುಗಳಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬೆರಳನ್ನ ಎಳೆಯಬೇಡಿ ಅಥವಾ ದೊಡ್ಡ ವೃತ್ತಗಳಲ್ಲಿ ಮಸಾಜ್ ಮಾಡಬೇಡಿ. ಇದು ಪರಿಣಾಮಕಾರಿಯೂ ಅಲ್ಲ. ಅಲ್ಲದೆ ಕೆಲವು ಗ್ರಾಹಕರಿಗೆ ಟೆನ್ಷನ್ ಉಂಟು ಮಾಡಬಹುದು. ನಿಮ್ಮ ಬೆರಳುಗಳ ಮಧ್ಯೆ ಗ್ರಾಹಕರ ಬೆರಳುಗಳನ್ನು ಹಿಡಿದುಕೊಳ್ಳಿ. ಈಗ ಅಂಗಾಂಶಗಳನ್ನು ಎಳೆಯುವುದಕ್ಕಾಗಿ ಬೆರಳಿನ ಉದ್ದಕ್ಕೂ ನಿಧಾನವಾಗಿ ಎಳೆದು ತಿರುಗಿಸಿ. ಒದ್ದೆ ಬೆಚ್ಚನೆಯ ಟವಲ್ ಬಳಸಿ ಕೈಗಳಿಂದ ಹೆಚ್ಚುವರಿ ತೈಲವನ್ನು ತೆಗೆದುಹಾಕಿ. ತೈಲದ ಎಲ್ಲಾ ಗುರುತುಗಳನ್ನು ತೆಗೆದುಹಾಕಲು ಪ್ರತಿ ಉಗುರನ್ನ ಪಾಲಿಶ್ ರಿಮೂವರ್ ಬಳಸಿ ಒರೆಸಿ. ನೇಲ್ ಪಾಲಿಶ್ ಹಚ್ಚಿ. ಉಗುರಿನ ಬೆಡ್ಗೆ ಮತ್ತು ಉಗುರುಗಳ ತುದಿಯ ಕೆಳಭಾಗದಲ್ಲಿ ಟಾಪ್ ಕೋಟ್ ಹಚ್ಚಿ. ಎಲ್ಲ ಸಲಕರಣೆಗಳನ್ನು ಸ್ಯಾನಿಟೈಸ್ ಮಾಡಿ. ನಿಮಗೀಗ ಮೆನಿಕ್ಯೂರ್ನಲ್ಲಿ ಬಿಸಿ ತೈಲ ಮಸಾಜ್ ಮಾಡುವುದು ಹೇಗೆ ಎಂದು ತಿಳಿದಿದೆ. ಪೆಡಿಕ್ಯೂರ್ ಚಿಕಿತ್ಸೆಯ ಭಾಗವಾಗಿ ಮಸಾಜ್ ಮಾಡುವುದು ಹೇಗೆ ಎಂದು ಈಗ ನಾವು ನೋಡೋಣ. ಮೊದಲು ಗ್ರಾಹಕರ ಪಾದವನ್ನ ತಪಾಸಣೆ ಮಾಡೋಣ ಮತ್ತು ಪೆಡಿಕ್ಯೂರ್ಗೆ ಅವರು ಸೂಕ್ತ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಶ್ನಾವಳಿಯನ್ನ ಭರ್ತಿ ಮಾಡಲು ಅವಕಾಶವನ್ನು ನೀಡಿ. ಅವರಿಗೆ ತೆರೆದ ಗಾಯಗಳು ಅಥವಾ ಸೋಂಕಿನ ಚಿಹ್ನೆಗಳು ಹೊಂದಿದ್ರೆ ಅವರನ್ನ ಚಿಕಿತ್ಸೆಗಾಗಿ ವೈದ್ಯರಿಗೆ ಶಿಫಾರಸು ಮಾಡಿ. ಗ್ರಾಹಕರ ಕಾಲ್ಬೆರಳುಗಳ ಉಗುರುಗಳನ್ನು ಸಿದ್ಧಪಡಿಸಿ. ಗ್ರಾಹಕರ ಪಾದದ ಕೆಳ ಮತ್ತು ಬದಿಯಲ್ಲಿ ಸತ್ತ ಚರ್ಮದ ಕೋಶಗಳು,
ಕಲ್ಯೂಸ್ಗಳು ಮತ್ತು ಗಡುಸಾದ ಸ್ಥಳಗಳನ್ನು ತೆಗೆದುಹಾಕಲು ಫ್ಯೂಮೈಸ್ ಸ್ಟೋನ್ ಬಳಸಿ. ಗ್ರಾಹಕರ ಪಾದ ಮತ್ತು ಕಾಲಿನ ಕೆಳಭಾಗವನ್ನು ಬೆಚ್ಚನೆಯ ಮಸಾಜ್ ಆಯಿಲ್ನಿಂದ ಮಸಾಜ್ ಮಾಡಿ. ಬೆಚ್ಚನೆಯ ಪಪಾಯ ಮತ್ತು ಗೋವಾ ನೆಕ್ಟರ್ ಸೀ ಸಾಲ್ಟ್ ಬಳಸಿ ಗ್ರಾಹಕರ ಪಾದ ಮತ್ತು ಕಾಲಿನ ಕೆಳಭಾಗವನ್ನು ಎಕ್ಸೋಪಾಲಿಯೇಟ್ ಮಾಡಿ ಒದ್ದೆ ಮಾಡಿ ಟವಲ್ನಿಂದ ಒಣಗಿಸಿ. ಮಸಾಜ್ ಕ್ರೀಮ್ ಅಥವಾ ಮಸಾಜ್ ತೈಲವನ್ನು ಬಳಸಿ ಗ್ರಾಹಕರ ಪಾದ ಮತ್ತು ಕಾಲಿನ ಕೆಳಭಾಗವನ್ನು ಮಸಾಜ್ ಮಾಡಿ. ಬೆಚ್ಚನೆಯ ಟವಲ್ಗಳಿಂದ ಮುಚ್ಚಿ ಸುಮಾರು 5 ನಿಮಿಷಗಳ ನಂತರ ತೆಗೆದುಹಾಕಿ. ಬೆಚ್ಚನೆಯ ನೀರು ಮತ್ತು 1 ಕಪ್ ಎಪ್ಸಮ್ ಸಾಲ್ಟ್ ಅಥವಾ ಡೆಡ್ ಸೀ ಸಾಲ್ಟ್ ಅನ್ನು ಒಳಗೊಂಡಿರುವ ಸೂಕ್ತ ಪ್ರಮಾಣದ ಪೆಡಿಕ್ಯೂರ್ ಫುಟ್ ಸೋಕ್ ಬಳಸಿ ಸ್ವಚ್ಛ ಪಾದದ ಸ್ನಾನಕ್ಕೆ ಸಿದ್ಧ ಮಾಡಿ. 5 ನಿಮಿಷಗಳವರೆಗೆ ಗ್ರಾಹಕರ ಪಾದವನ್ನು ನೆನೆಸಿ. ಎಕ್ಸೋಪಾಲಿಯೇಷನ್ ಪ್ರಕ್ರಿಯೆಯನ್ನು ಆರಂಭಿಸಲು ವೃತ್ತಿಪರ ಪಾದದ ಸ್ಕ್ರಬ್ ಬಳಸಿ. ಹಿಮ್ಮಡಿ ಪಾದದ ಬದಿಯ ಭಾಗಗಳಂತಹ ಕಾಲಸ್ಗೆ ತುತ್ತಾಗುವ ಪ್ರದೇಶದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. 2 ಕಾಲುಗಳು ಮತ್ತು ಪಾದವನ್ನು ನೆನೆಸಿ ಮತ್ತು ಅವುಗಳ ಮೇಲೆ ಫೂಟ್ ಲೋಷನ್ ಅನ್ನು ಹಚ್ಚಿ. ಬೇಸ್ ಕೋಟ್ ಹಚ್ಚಿ. ನಂತರ ವಾರ್ನಿಷ್ ಮತ್ತು ಟಾಪ್ ಕೋಟ್ ಅನ್ನು 2 ಕಾಲಿನ ಉಗುರುಗಳಿಗೆ ಹಚ್ಚಿ. ಈಗ ನಿಮಗೆ ಕೈಗಳು, ತೋಳುಗಳು ಮತ್ತು ಕಾಲುಗಳಿಗೆ ಪರಿಣಾಮಕಾರಿಯಾಗಿ ಮಸಾಜ್ ಮಾಡುವುದು ಹೇಗೆ ಎಂದು ತಿಳಿದಿದೆ. ಧನ್ಯವಾದ.